ಎಲ್ರಿಗೂ ನಮಸ್ಕಾರ. ಫೋಕಸ್ ಫಾರ್ ಗುಡ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಯಾವುದೇ ಸಾಸ್ ಬಳಸದೆ ವೆಜಿಟೇಬಲ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಹೆಲ್ತಿಯಾಗಿ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳೆಲ್ಲ ತರಕಾರಿ ಎಲ್ಲ ತಿನ್ನಲ್ಲ ಅಲ್ವಾ, ಈ ರೀತಿ ಮಾಡಿಕೊಟ್ರೆ ತಿಂತಾರೆ. ಎಲ್ಲ ರೀತಿ ಪೌಷ್ಟಿಕಾಂಶನೂ ಮಕ್ಳಿಗೂ ಸಿಗುತ್ತೆ. ಈಗ ಮೊದಲಿಗೆ ನಾನು ಒಂದು ಪಾತ್ರೆನ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕ್ರಷ್ ಮಾಡಿಟ್ಟಿರೋ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿರೋ ಒಂದು 2ರಿಂದ 3 ಹಸಿಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ. ನಾವು ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತೀವಲ್ವಾ, ಹಾಗಾಗಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಕಮ್ಮಿನೇ ಹಾಕೋಬೇಕು. ನೆಕ್ಸ್ಟ್ ಕಟ್ ಮಾಡಿಟ್ಟಿರೋ 2 ಮೀಡಿಯಮ್ ಸೈಜ್ ಆನಿಯನ್ ಹಾಕೋತಾ ಇದ್ದೀನಿ. ವೆಜಿಟೇಬಲ್ ಫ್ರೈಡ್ ರೈಸ್ ಏನು ಅಂದರೆ ಹೈ ಫ್ಲೇಮಲ್ಲೇ ಮಾಡಬೇಕು, ಲೋ ಫ್ಲೇಮಲ್ಲೆಲ್ಲ ಮಾಡೋಕ್ಕೆ ಹೋಗಬಾರ್ದು, ಟೇಸ್ಟ್ ಬರಲ್ಲ ಅದು ಚೆನ್ನಾಗಿ. ಹೈ ಫ್ಲೇಮಲ್ಲೇ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಕ್ರಿಸ್ಪಿಯಾಗೇ ಇರಬೇಕು. ತುಂಬ ಮೆತ್ತೆ ಎಲ್ಲ ಆಗಿಬಿಟ್ರೆ ತರಕಾರಿ ಟೇಸ್ಟ್ ಸಿಗಲ್ಲ. ನೆಕ್ಸ್ಟು ಕಟ್ ಮಾಡಿಟ್ಟಿರೋ ಒಂದು 10ರಿಂದ 15 ಬೀನ್ಸ್ ಕಟ್ ಮಾಡಿಟ್ಟಿದೆ, ಅದನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಫ್ರೈ ಮಾಡಾದಮೇಲೆ ತಕ್ಷಣವೇ ಒಂದು ಕಟ್ ಮಾಡಿಟ್ಟಿರೋ ಕ್ಯಾಪ್ಸಿಕಮ್ ಮತ್ತು ಒಂದು ಕ್ಯಾರೆಟ್ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು 1/2 ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ಈ ವೆಜಿಟೇಬಲ್ ಫ್ರೈಡ್ ರೈಸ್ಗೆ ಪೆಪ್ಪರ್ ಪೌಡ್ರ್ ಅಂತೂ ಮಿಸ್ ಮಾಡೋಕ್ಕೆ ಹೋಗಬಾರ್ದು. ನಾವು ಯಾವುದೇ ರೀತಿ ಸಾಸ್ ಬಳಸಲ್ಲ ಅಲ್ವಾ, ಹಾಗಾಗಿ ಪೆಪ್ಪರ್ ಪೌಡ್ರೇನೇ ಟೇಸ್ಟು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಮಾಡಿಟ್ಟಿರೋ ವೈಟ್ ರೈಸ್ನ ಹಾಕೋತಾ ಇದ್ದೀನಿ. ನಾವು ಇಲ್ಲಿ ಮನೇಲಿ ಯೂಸ್ ಮಾಡ್ತಿರೋ ಅಕ್ಕಿನೇ ಹಾಕಿರೋದು. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಾಸುಮತಿ ರೈಸ್ ಅಥವಾ ಜೀರಾ ರೈಸ್ ಯಾವ್ದು ಬೇಕಾದರೂ ಮಾಡ್ಕೋಬೋದು. ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ, ಮಾತ್ರ ಒಂದು ಸಲ ಟ್ರೈ ಮಾಡಬೇಕು. ತುಂಬಾ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರುತ್ತೆ. ನಾವು ಯಾವುದೇ ರೀತಿ ಆರ್ಟಿಫಿಷಿಯಲ್ ಸಾಸ್ಗಳು ಬಳಸಿಲ್ಲ ಅಲ್ವಾ, ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಮನೇಲಿ. ಈ ಮೆಥಡಲ್ಲಿ ಟ್ರೈ ಮಾಡಿದ್ರೆ ತುಂಬ ಹೆಲ್ದಿನೂ ಕೂಡ ತುಂಬ ಟೇಸ್ಟಿನೂ ಕೂಡ ಆಗಿರುತ್ತೆ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಓಕೆ, ಬಾಯ್.